ಪ್ರತಿಯೊಬ್ಬರು ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಇರ್ತಾರೆ. ಕೆಲವರು ಹಾರ್ಡ್ ವರ್ಕ್ ಅಂತೂ ಮಾಡ್ತಾರೆ, ಆದ್ರೆ ಒಳ್ಳೆ ಮಾರ್ಕ್ಸ್ ತೆಗೆಯೋದಕ್ಕಾಗಲ್ಲ. ಮತ್ತೆ ಕೆಲವರು ಸ್ಮಾರ್ಟ್ ಆಗಿ ಓದಿ ಎಕ್ಸಾಮ್ಸ್ ಅಲ್ಲಿ ಟಾಪ್ ಮಾಡ್ತಾರೆ, ಆದ್ರೆ ಅವರಲ್ಲಿ ಅಂತದೇನು ವಿಶೇಷ ಇರುತ್ತೆ. ಅವರು ಲೈಫ್ ಅಲ್ಲಿ ಎಂಜಾಯ್ ಕೂಡ ಮಾಡ್ತಾರೆ, ಮತ್ತೆ ಒಳ್ಳೆ ಮಾರ್ಕ್ಸ್ ಜೊತೆ ಟಾಪ್ ಕೂಡ ಮಾಡ್ತಾರೆ. ಈ ರೀತಿ ಏನಿಲ್ಲ ಅವರ ಮೇಲೆ ಎಕ್ಸಾಮ್ ಪ್ರೆಷರ್ ಇರೋದಿಲ್ಲ ಅಂತ, ಬದಲಿಗೆ ನಿಮಗೆ ಎಲ್ಲಾ ಸಿಲೆಬಸ್ ಒಂದೇ ಸಾರಿ ಕವರ್ ಮಾಡ್ಬೇಕಿರುತ್ತೆ. ಆದ್ರೆ ಯಾರು ಸ್ಮಾರ್ಟ್ ಆಗಿ ಓದ್ತಾನೋ ಅವನು ಮುಂದೆ ಹೊರಟೋಗ್ತಾನೆ. ಅದಕ್ಕೆ ಇವತ್ತು ನಾನು ನಿಮ್ಮೆಲ್ಲರಿಗೆ ಕೆಲವು ಈ ರೀತಿ ಸ್ಟಡಿ ಟ್ರಿಕ್ಸ್ ಅಂಡ್ ಟಿಪ್ಸ್ ನ ಶೇರ್ ಮಾಡ್ತೀನಿ. ಅದರಿಂದ ನೀವು ಎಕ್ಸಾಮ್ಸ್ ಅಲ್ಲಿ 95% ಪ್ಲಸ್ ಸೆಕ್ಯೂರ್ ಮಾಡಬಹುದು. ಅದಕ್ಕೆ ವಿಡಿಯೋನ ಗಮನ ಇಟ್ಟು ಕೊನೆ ತನಕ ನೋಡಿ. ನಂಬರ್ 1, ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್. ಓದ್ಬೇಕಾದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಕಾನ್ಸಂಟ್ರೇಷನ್. ಮತ್ತೆ ಕಾನ್ಸಂಟ್ರೇಷನ್ ಇಲ್ಲದೆ ಇರೋ ಕಾರಣ ಇರುತ್ತೆ ನಮ್ಮ ಡಿಸ್ಟ್ರಾಕ್ಷನ್ಸ್. ಎಕ್ಸಾಮ್ ಟೈಮ್ ಅಲ್ಲಿ ಯಾವಾಗಲೂ ಈ ರೀತಿ ಆಗುತ್ತೆ. ಯಾವಾಗೆಲ್ಲ ನೀವು ಸೀರಿಯಸ್ಲಿ ಕೂತು ಪ್ರಿಪೇರ್ ಆಗೋ ಟೈಮ್ ಬರುತ್ತೋ ಆಗಲೇ ನೀವು ತುಂಬಾ ಡಿಸ್ಟ್ರಾಕ್ಟ್ ಆಗ್ತೀರಾ. ಆಗ ಬೇರೆಯವ್ರ ಹತ್ರ ಮಾತಾಡ್ತಿರ್ತೀರಾ, ಅಥವಾ ಯಾವ್ದಾದ್ರು ಕೆಲಸ ಬರುತ್ತೆ, ಅಥವಾ ಓದಕ್ಕೆ ಮನಸ್ಸಾಗಲ್ಲ, ಅಥವಾ ಯಾವ್ದಾದ್ರು ಟಾಪಿಕ್ ಅರ್ಥ ಆಗ್ತಿರಲ್ಲ. ಇದರ ಕಾರಣದಿಂದ ನಿಮಗೆ ಬೋರ್ ಫೀಲ್ ಆಗುತ್ತೆ, ನೀವು ಲೇಜಿ ಫೀಲ್ ಮಾಡ್ತೀರಾ, ಮತ್ತೆ ನಿಮ್ಮ ಪೂರ್ತಿ ದಿನ ಹಾಗೆ ಕಳೆದೋಗುತ್ತೆ. ಅದಕ್ಕೆ ನಾವು ಈ ರೀತಿ ನಮ್ಮ ಕಾನ್ಸಂಟ್ರೇಷನ್ ತುಂಬಾ ಸಮಯ ತನಕ ಮೇಂಟೈನ್ ಮಾಡಬಹುದು. ಲೈಕ್ ಫೈಂಡ್ ಎ ಡೆಡಿಕೇಟೆಡ್ ಸ್ಪೇಸ್ ಫಾರ್ ಸ್ಟಡಿ. ಪ್ರಯತ್ನ ಪಡಿ ನೀವು ಯಾವ್ದಾದ್ರು ರೀತಿ ಶಾಂತವಾದ ಜಾಗ ಅಥವಾ ಸ್ಟಡಿ ರೂಮ್ ಅಲ್ಲಿ ಕೂತ್ಕೊಂಡು ಓದೋದಕ್ಕೆ. ಅಲ್ಲಿ ಶಾಂತಿ ಇದು ಕಂಫರ್ಟಬಲ್ ಎನ್ವಿರಾನ್ಮೆಂಟ್ ಇರೋ ತರ, ಯಾಕಂದ್ರೆ ನೀವು ಯಾವುದೇ ಅಡ್ಡಿ ಇಲ್ಲದೆ ಕಾನ್ಸಂಟ್ರೇಷನ್ ಕೊಟ್ಟು ಓದೋದಕ್ಕೆ. ಬಿ, ನಿಮ್ಮ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಆ ಎಲ್ಲಾ ಸೋಷಿಯಲ್ ಮೀಡಿಯಾ ಆಪ್ಸ್ ಇಂದ ಕೆಲವು ದಿನ ತನಕ ಲಾಗ್ಔಟ್ ಆಗಿ ನೀವು ಯಾವ್ದರಿಂದ ಹೆಚ್ಚು ಡಿಸ್ಟ್ರಾಕ್ಟ್ ಫೀಲ್ ಮಾಡ್ತಿರೋ. ಸಿ, ಪೊಮೊಡೋರೋ ಟೆಕ್ನಿಕ್. ಎಲ್ಲಕ್ಕಿಂತ ಮೊದಲು ನೀವು ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. ಅನ್ಕೊಳ್ಳಿ ಈಗ ನೀವು ಯಾವ್ದಾದ್ರು ಸಬ್ಜೆಕ್ಟ್ ನ 4 ಚಾಪ್ಟರ್ಸ್ ಗೆ ಪ್ರಿಪೇರ್ ಆಗಬೇಕು. ಆಗ ಮೊದಲನೇ 25 ನಿಮಿಷಕ್ಕೆ ಟೈಮರ್ ಹಾಕೊಂಡು ಓದಿ, ಮತ್ತೆ 25 ನಿಮಿಷದ ನಂತರ 5 ನಿಮಿಷದ ಬ್ರೇಕ್ ತಗೊಳ್ಳಿ. 25 ನಿಮಿಷ ಓದೋದು ಮತ್ತೆ 5 ನಿಮಿಷದ ಬ್ರೇಕ್ ಸೇರಿಸಿ ಒಂದು ಪೊಮೊಡೋರೋ ಪೂರ್ತಿ ಆಗತ್ತೆ. ನೀವು ಇದೇ ರೀತಿ ಸತತವಾಗಿ 3 ರಿಂದ 4 ಪೊಮೊಡೋರೋ ಕಂಪ್ಲೀಟ್ ಮಾಡಬಹುದು. 3 ಅಥವಾ 4 ಪೊಮೊಡೋರೋ ಮುಗಿಸಿದ ಮೇಲೆ ನೀವು 15 ರಿಂದ 30 ನಿಮಿಷದ ದೊಡ್ಡ ಬ್ರೇಕ್ ತಗೊಳ್ಳಿ, ಮತ್ತೆ ಇದರ ನಂತರ ಮತ್ತೊಂದು ಪೊಮೊಡೋರೋನ ಶುರು ಮಾಡಿ. ನಮ್ಮ ಮೈಂಡ್ ಗೆ ಕಂಟಿನ್ಯೂಸ್ ಆಗಿ ಯಾವ್ದಾದ್ರು ಕೆಲಸದ ಮೇಲೆ ಫೋಕಸ್ ಮಾಡೋದಕ್ಕೆ ಒಂದು ಲಿಮಿಟ್ ಇರುತ್ತೆ. ಅದಕ್ಕೆ ಯಾವಾಗ ನೀವು ಒಂದು ಪೊಮೊಡೋರೋ ಟೆಕ್ನಿಕ್ ನ ಯೂಸ್ ಮಾಡ್ತಿರೋ ಆಗ ಅದಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಸಮಯದ ನಂತರ ಒಂದು ಬ್ರೇಕ್ ಸಿಗುತ್ತೆ ಅಂತ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬರುವ ಬ್ರೇಕ್ ವಿಚಾರದಿಂದ ಮೈಂಡ್ ಅಲ್ಲಿ ಡೋಪಮೈನ್ ಹೆಸರಿನ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದರಿಂದ ನಿಮ್ಮ ಗಮನ ಕಡಿಮೆ ಡಿಸ್ಟ್ರಾಕ್ಟ್ ಆಗುತ್ತೆ. ಡಿ, ಗೆಟ್ ಆರ್ಗನೈಸ್ಡ್. ಆರ್ಗನೈಸ್ ರೀತಿಲಿ ಓದಿ. ಒಂದು ಸ್ಟಡಿ ಶೆಡ್ಯೂಲ್ ಮಾಡ್ಕೊಳ್ಳಿ, ಮತ್ತೆ ಪೂರ್ತಿ ದಿನದ ಒಂದು ಟು ಡೂ ಲಿಸ್ಟ್ ತಯಾರಿ ಮಾಡ್ಕೊಳ್ಳಿ. ಇದರಿಂದ ನೀವು ನಿಮ್ಮ ಟೈಮ್ ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಬಹುದು, ಮತ್ತೆ ಪ್ರೊಕ್ರಾಸ್ಟಿನೇಟ್ ಮಾಡೋದನ್ನ ನಿಲ್ಲಿಸ್ತೀರಾ. ಈಗ ಏನಾದ್ರೂ ನೀವು ಒಂದು ದೊಡ್ಡ ಎಕ್ಸಾಮ್ ಗೆ ತಯಾರಿ ಮಾಡ್ತಿದ್ದೀರಾ, ಆದ್ರೆ ಒಂದು ಸ್ಟ್ರಕ್ಚರ್ಡ್ ಸ್ಟಡಿ ಪ್ಲಾನ್ ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗ ನೀವು ಒಂದು ಸಬ್ಜೆಕ್ಟ್ ಇಂದ ಬೇರೆ ಸಬ್ಜೆಕ್ಟ್ ಗೆ ಜಂಪ್ ಮಾಡ್ತಿರ್ತೀರಾ. ಅದಕ್ಕೆ ಓದ್ಬೇಕಾದ್ರೆ ಮೊದಲು ಇಂಪಾರ್ಟೆಂಟ್ ಇರೋದಕ್ಕೆ ಫೋಕಸ್ ಮಾಡಿ, ಮತ್ತೆ ಅದನ್ನ ಬ್ರೇಕ್ ಡೌನ್ ಮಾಡಿ ನೀವು ನಿಮ್ಮ ಕೆಲಸನ ಮ್ಯಾನೇಜ್ ಮಾಡಿ. ಆಗ ಅದರಿಂದ ಬರ್ಡನ್ ಆಗಲ್ಲ ನಿಮ್ಗೆ. ನಂಬರ್ 2, ಪರೆಟೋ ಪ್ರಿನ್ಸಿಪಲ್. ಸ್ನೇಹಿತರೆ, ನೀವೆಲ್ಲರೂ 80-20 ರೂಲ್ ಅಂದ್ರೆ ಪರೆಟೋ ಪ್ರಿನ್ಸಿಪಲ್ ಬಗ್ಗೆ ಕೇಳಿರ್ಬೋದು, ಆದ್ರೆ ತುಂಬಾ ಜನರಿಗೆ ಅವರ ಇಷ್ಟಪಟ್ಟಿರೋ ರಿಸಲ್ಟ್ ಸಿಗ್ತಿರಲ್ಲ, ಯಾಕಂದ್ರೆ ಅವರಿಗೆ ಅದರ ಯೂಸ್ ಮಾಡೋದಕ್ಕೆ ಬರಲ್ಲ. ಅದಕ್ಕೆ ನಾನ್ ನಿಮಗೆ ಹೇಳ್ತೀನಿ, ನೀವು ಈ 80-20 ರೂಲ್ ನ ಓದ್ಬೇಕಾದ್ರೆ ಹೇಗೆ ಯೂಸ್ ಮಾಡಬಹುದಂತ. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಪರೆಟೋ ಪ್ರಿನ್ಸಿಪಲ್ ನ ಅರ್ಥ ಇದೆ, ಮೋಸ್ಟ್ ಆಫ್ ದ ರಿಸಲ್ಟ್ ಕಮ್ ಫ್ರಮ್ ಎ ವೆರಿ ಫ್ಯೂ ಕೀ ಎಫರ್ಟ್ಸ್. ಲೈಫ್ ಅಲ್ಲಿ ಯಾವುದೇ ಗೋಲ್ ಅಚೀವ್ ಮಾಡೋದಕ್ಕೆ ಕೇವಲ 4 ರಸ್ತೆ ಇರುತ್ತೆ. ಮೊದಲನೇದು ಲೋ ಎಫರ್ಟ್ ಲೋ ರಿವಾರ್ಡ್, ಎರಡನೇದು ಹೈ ಎಫರ್ಟ್ ಲೋ ರಿವಾರ್ಡ್, ಮೂರನೇದು ಹೈ ಎಫರ್ಟ್ ಹೈ ರಿವಾರ್ಡ್, ನಾಲ್ಕನೇದು ಲೋ ಎಫರ್ಟ್ ಹೈ ರಿವಾರ್ಡ್. ಮತ್ತೆ ನಾವೆಲ್ಲ ಇದೇ 4 ರಸ್ತೆಗಳಲ್ಲಿ ಒಂದು ರಸ್ತೆನ ಸೆಲೆಕ್ಟ್ ಮಾಡ್ತೀವಿ. ಇದರ ನಮಗೆ ಪ್ರೋ ಡಿಫೈನ್ಡ್ ರಿವಾರ್ಡ್ ಸಿಗುತ್ತೆ. ನೀವು ಎಕ್ಸಾಮ್ಸ್ ನಲ್ಲಿ ಹೆಚ್ಚು ಮಾರ್ಕ್ಸ್ ತೆಗೆಯೋದಕ್ಕೆ ABCD ಈ 4 ರಸ್ತೆಯಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಏನಾದ್ರೂ ನಿಮ್ಮ ಆನ್ಸರ್ 4ನೇದು ಅಂದ್ರೆ ಲೋ ಎಫರ್ಟ್ ಹೈ ರಿವಾರ್ಡ್ ಇದ್ರೆ ಆಗ ನೀವು ಸರಿಯಾದ ರಸ್ತೆ ಸೆಲೆಕ್ಟ್ ಮಾಡಿದಿರಾ, ಮತ್ತೆ ನೀವು ಪರೆಟೋ ಪ್ರಿನ್ಸಿಪಲ್ ನ ಅರ್ಥ ಮಾಡ್ಕೊಂಡಿದ್ದೀರಾ. ಲೋ ಎಫರ್ಟ್ ಲೋ ರಿವಾರ್ಡ್. ಇವರು ವರ್ಷವಿಡೀ ಏನು ಓದೋದಿಲ್ಲ, ಮತ್ತೆ ಎಕ್ಸಾಮ್ಸ್ ಗಿಂತ 2-3 ದಿನ ಮುಂಚೆ ಓದೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಇದೇ ಕಾರಣದಿಂದ ಇವರು ಎಕ್ಸಾಮ್ಸ್ ನ ತುಂಬಾ ಕಷ್ಟಪಟ್ಟು ಕ್ಲಿಯರ್ ಮಾಡ್ತಾರೆ ಅಥವಾ ಫೇಲ್ ಆಗೋಗ್ತಾರೆ. ಬಿ, ಹೈ ಎಫರ್ಟ್ ಲೋ ರಿವಾರ್ಡ್. ಈ ರೀತಿ ಸ್ಟೂಡೆಂಟ್ಸ್ ಡೈಲಿ ಕ್ಲಾಸ್ ಅಟೆಂಡ್ ಮಾಡ್ತಾರೆ, ಎಲ್ಲಾ ಸಬ್ಜೆಕ್ಟ್ ಅಟೆಂಡ್ ಮಾಡ್ತಾರೆ, ಆದ್ರೆ ಇವರ ಶರೀರ ಅಂತೂ ಕ್ಲಾಸ್ ಅಲ್ಲಿ ಇರುತ್ತೆ, ಆದ್ರೆ ಇವರ ಮೈಂಡ್ ಬಂಕ್ ಹೊಡೆದು ಎಲ್ಲೋ ಇರುತ್ತೆ, ಅಂದ್ರೆ ಅವರ ಗಮನ ಬೇರೆ ಕಡೆ ಇರುತ್ತೆ. ಸಿ, ಹೈ ಎಫರ್ಟ್ ಹೈ ರಿವಾರ್ಡ್. ಇವರು ಜೀನಿಯಸ್ ಟೈಪ್ ಜನರು. ಇವರಲ್ಲಿ ಡಿಸಿಪ್ಲಿನ್ ಮತ್ತೆ ಹಾರ್ಡ್ ವರ್ಕ್ ತುಂಬಾ ಇರುತ್ತೆ. ಇವರು ತುಂಬಾ ಶ್ರಮ ಪಡ್ತಾರೆ, 12 ಗಂಟೆ ಓದ್ತಾರೆ ಪೂರ್ತಿ ಸೀರಿಯಸ್ನೆಸ್ ಜೊತೆ, ಮತ್ತೆ ಆಗ ಹೋಗಿ ಇವರು ಟಾಪ್ 5 ತಲುಪ್ತಾರೆ. ಆದ್ರೆ ಈ ದಾರಿ ತುಂಬಾ ಡಿಫಿಕಲ್ಟ್ ಇರುತ್ತೆ, ಮತ್ತೆ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ. ಡಿ, ಲೋ ಎಫರ್ಟ್ ಅಂಡ್ ಹೈ ರಿವಾರ್ಡ್. ಇದನ್ನೇ ನಾವು ಪರೆಟೋ ಪ್ರಿನ್ಸಿಪಲ್ ಹೇಳ್ತೀವಿ, ಮತ್ತೆ ಇದು ಪ್ರಿನ್ಸಿಪಲ್ ಆಫ್ ಅನ್ಬ್ಯಾಲೆನ್ಸಿಂಗ್ ಮೇಲೆ ಆಧಾರವಾಗಿದೆ. ಇದರಲ್ಲಿ ಈ ರೀತಿ ಸ್ಟೂಡೆಂಟ್ಸ್ ಗಳು ಬರ್ತಾರೆ, ಅವರು ತುಂಬಾ ಕಡಿಮೆ ಓದ್ತಾರೆ, ಬಟ್ ಆದ್ರೂ ಅವರು ಬೇರೆಯವರ ಕಂಪ್ಯಾರಿಸನ್ ಅಲ್ಲಿ ತುಂಬಾ ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಇವರೇನು ಹುಡ್ತಾನೆ
ತುಂಬಾ ಇಂಟೆಲಿಜೆಂಟ್ ಇರಲ್ಲ, ಆದ್ರೆ ಅವರ ಬ್ರೈನ್ ನ ಇಂಟೆಲಿಜೆಂಟ್ಲಿ ಯೂಸ್ ಮಾಡೋದನ್ನ ಕಲ್ತಿದ್ದಾರೆ. ಅವರು ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡೋದ್ರ ಮೇಲೆ ವಿಶ್ವಾಸ ಇಡ್ತಾರೆ. ಈ ರೀತಿ ಜನರು ಎಲ್ಲಾ ಕ್ಲಾಸಸ್ ನ ಅಟೆಂಡ್ ಮಾಡೋದಿಲ್ಲ, ಬದಲಿಗೆ ಮೊದಲೇ ಎಲ್ಲಾ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತೆ ಲೆಸನ್ಸ್ ಗಳನ್ನ ನೋಟ್ ಮಾಡಿ ಇಟ್ಕೊಳ್ತಾರೆ ಮತ್ತೆ ಕೇವಲ ಅದೇ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ತಾರೆ. ಅವರ ಡೌಟ್ಸ್ ಗಳನ್ನ ಸದಾ ಟೀಚರ್ಸ್ ಗಳ ಜೊತೆ ಮುಗಿಸ್ತಾ ಹೋಗ್ತಾರೆ. ಹಾಗೆ ಇವರು ತಮ್ಮ ಟೈಮ್ ಬಚಾವ್ ಮಾಡೋದಕ್ಕೆ ಮೈಂಡ್ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ತಾರೆ. ನೀವು ಕೂಡ ಈ ಪ್ರಿನ್ಸಿಪಲ್ ನ ಯೂಸ್ ಮಾಡಿ ಹೆಚ್ಚು ಮಾರ್ಕ್ಸ್ ಸೆಕ್ಯೂರ್ ಮಾಡಬಹುದು. ಇದರಲ್ಲಿ ನೀವು ಯಾವ ಟೈಪ್ ಇದ್ದೀರಾ, ನೀವು ಈಗ ಯಾವ್ದಾಗಿದ್ದೀರಾ, ABCD ಅದು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ನಂಬರ್ 3, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಕೆಲವು ಈ ರೀತಿ ಸ್ಟೂಡೆಂಟ್ಸ್ ಅವರು ಇಡೀ ವರ್ಷದಲ್ಲಿ ಏನು ಓದದೇ ಇರೋರು ಕೇವಲ ಪ್ರೀವಿಯಸ್ ಇಯರ್ ಎಕ್ಸಾಮ್ ಪೇಪರ್ ನ ಒಂದು ವಾರದ ಮೊದಲು ಓದಿ 70ರಿಂದ 80% ಮಾರ್ಕ್ಸ್ ಈಸಿಲಿ ಸೆಕ್ಯೂರ್ ಮಾಡಬಹುದು. ನೋಡಿ, ನೀವು ಅಟ್ಲೀಸ್ಟ್ 10 ವರ್ಷದ ಅಥವಾ ಏನಿಲ್ಲ ಅಂದ್ರೂ ಲಾಸ್ಟ್ 5 ವರ್ಷದ ಪ್ರೀವಿಯಸ್ ಇಯರ್ ಎಕ್ಸಾಮ್ ಪೇಪರ್ ನ ಸಾಲ್ವ್ ಮಾಡಬೇಕು. ಮತ್ತೆ ಯಾವಾಗೆಲ್ಲ ನೀವು ಸಾಲ್ವ್ ಮಾಡ್ತಿರೋ ಆಗ ಪೇಪರ್ ಟೈಮ್ ಡ್ಯೂರೇಷನ್ ಅಷ್ಟೇ ಮೊಬೈಲ್ ಅಲ್ಲಿ ಟೈಮರ್ ಸೆಟ್ ಮಾಡಿ. ಇದರಿಂದ ನಿಮಗೆ ಈ ರೀತಿ ಅನ್ಸ್ಬೇಕು ನೀವು ನಿಜವಾಗ್ಲೂ ಎಕ್ಸಾಮ್ ಹಾಲ್ ಅಲ್ಲಿ ಕೂತು ಪೇಪರ್ ಸಾಲ್ವ್ ಮಾಡ್ತಿದ್ದೀರಾ. ಇದರಿಂದ ನೀವು ಕ್ವಶನ್ ಗಳ ಜೊತೆಗೆ ನಿಮ್ಮನ್ನ ಮೆಂಟಲಿ ಪ್ರಿಪೇರ್ ಕೂಡ ಮಾಡ್ತಿರ್ತೀರಾ ಎಕ್ಸಾಮ್ ಗೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಓದೋದ್ರಿಂದ 2 ಬೆನಿಫಿಟ್ ಇದೆ. ಮೊದಲನೇದು, ನಮಗೆ ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಆಗುತ್ತೆ. ಮತ್ತೆ ಎರಡನೇದು, ನಮಗೆ ಕೆಲವು ಈ ರೀತಿ ಕ್ವಶನ್ ಸಿಗುತ್ತೆ, ಅದು ಪ್ರತಿ ವರ್ಷ ಅಥವಾ 2-3 ವರ್ಷದಲ್ಲಿ ರಿಪೀಟ್ ಆಗ್ತಿರೋಂಥದ್ದು. ಏನಾದ್ರೂ ನಿಮ್ಮ ಪ್ರಿಪರೇಷನ್ ಚೆನ್ನಾಗಿದ್ರೆ ಆಗ ನೀವು ಕೇವಲ ಅನ್ಸಾಲ್ವ್ ಪೇಪರ್ ಹಾಕಿ ರಿವಿಷನ್ ತರ. ಆದ್ರೆ ನೀವು ಪೂರ್ತಿ ವರ್ಷ ಏನು ಓದಿಲ್ಲ ಅಂದ್ರೆ ಆಗ ನೀವು ಮೊದಲು ಸಾಲ್ವ್ ಪೇಪರ್ಸ್ ತಗೊಳ್ಳಿ, ಅದು ಫಿನಿಶ್ ಮಾಡಿ ನಂತರ ಅನ್ಸಾಲ್ವ್ ಪೇಪರ್ಸ್ ತಗೊಳ್ಳಿ. ಮತ್ತೆ ಅನ್ಕೊಳ್ಳಿ ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರೋ ಅದರ ಎಕ್ಸಾಮ್ ಟೈಮಿಂಗ್ 3 ಗಂಟೆ ಇದ್ರೆ ಆಗ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೆಟ್ ನ 2ರಿಂದ 2.5 ಗಂಟೆ ಒಳಗೆ ಸಾಲ್ವ್ ಮಾಡುವ ಹ್ಯಾಬಿಟ್ ಮಾಡ್ಕೋಬೇಕು. ಇದರಿಂದ ನಿಮಗೆ ಎಕ್ಸಾಮ್ ಅಲ್ಲಿ ಯಾವತ್ತೂ ಟೈಮ್ ಕೊರತೆ ಆಗಲ್ಲ. ನಂಬರ್ 4, ಯೂಸ್ ದ ಪವರ್ ಆಫ್ ಮೆಂಟಲ್ ಸ್ಪೇಸಿಂಗ್. ಯಾವಾಗೆಲ್ಲ ನೀವು ಒಂದೇ ಸರಿ ಓದೋದಕ್ಕೆ ಟ್ರೈ ಮಾಡ್ತಿರೋ ಆಗ ನಿಮ್ಮ ಬ್ರೈನ್ ಆ ಇನ್ಫಾರ್ಮೇಶನ್ ನ ಪ್ರೋಸೆಸ್ ಅಥವಾ ರೀಟೈನ್ ಅದನ್ನ ಮೈಂಡ್ ಅಲ್ಲಿ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ದ ನ್ಯೂಯಾರ್ಕ್ ಟೈಮ್ಸ್ ಇಂಟರ್ವ್ಯೂಲಿ ಬೆನೆಡಿಕ್ಟ್ ಕ್ಯಾರಿ ಇವರು ಆಥರ್, ಈ ವ್ಯಕ್ತಿ ಹೇಳ್ತಾರೆ, ಲರ್ನಿಂಗ್ ಪ್ರೊಸೆಸ್ ಒಂದು ಗಿಡಕ್ಕೆ ನೀರು ಕೊಡುವ ಸಮಾನ. ಯಾವಾಗ ನೀವು ಗಿಡಕ್ಕೆ ವಾರದಲ್ಲಿ 90 ನಿಮಿಷ ನೀರು ಕೊಡ್ತಿರೋ ಅಥವಾ ವಾರದಲ್ಲಿ 3 ಸರಿ 30 ನಿಮಿಷ ನೀರು ಕೊಡ್ತಿರೋ, ನೀವು ಯಾವಾಗೆಲ್ಲ ವಾರದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ 3 ಸರಿ ಗಿಡಕ್ಕೆ ನೀರು ಕೊಡ್ತಿರೋ ಅದು ಟೈಮ್ ಜೊತೆ ಇನ್ನೂ ಹೆಚ್ಚು ಹಸಿರಾಗುತ್ತೆ. ಇದೇ ರೀತಿ ನಮ್ಮ ಬ್ರೈನ್ ಜೊತೆ ನಡೆಯುತ್ತೆ. ಮೆಂಟಲ್ ಸ್ಪೇಸಿಂಗ್ ಹೇಗೆ ಮಾಡಬೇಕು ಇದನ್ನ ಒಂದು ಎಕ್ಸಾಂಪಲ್ ಇಂದ ತಿಳಿಯೋಣ. ಅನ್ಕೊಳ್ಳಿ, ಈಗ ನೀವು 10 ವೊಕಾಬ್ಯುಲರಿ ವರ್ಡ್ಸ್ ನ ನೆನಪಲ್ಲಿ ಇಟ್ಕೋಬೇಕು. ಈಗ ಇದನ್ನ ಒಂದೇ ಸರಿ ಕೂತು ಬೈ ಹಾರ್ಟ್ ಮಾಡೋ ಬದಲಿಗೆ ನೀವು ಇದನ್ನ 2 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿ, ಅಂದ್ರೆ 5 ವರ್ಡ್ಸ್. ಸ್ಟಡಿ ಸೆಷನ್ ಫಸ್ಟ್, ಮೊದಲನೇ ದಿನದ 10 ನಿಮಿಷದ ಟೈಮ್ ಅಲ್ಲಿ 5 ವರ್ಡ್ಸ್ ನೆನಪು ಮಾಡ್ಕೊಳ್ಳಿ, ಅವುಗಳನ್ನ ಬರೀರಿ ಮತ್ತೆ ಅದರ ಸೆಂಟೆನ್ಸ್ ಮಾಡಿ. ಮತ್ತೆ ಆಮೇಲೆ ಅದರ ಮೀನಿಂಗ್ ರಿಲೇಟೆಡ್ ನೀವು ಸ್ವಂತವಾಗಿ ಕ್ವಶನ್ಸ್ ಹೇಳಿ, ಅದನ್ನ ಅರ್ಥ ಮಾಡ್ಕೊಳ್ಳಿ, ನಿಮಗೆ ನೀವೇ ಕೇಳಿ. ನೆಕ್ಸ್ಟ್ ಸೆಕೆಂಡ್ ಸೆಷನ್. ಈಗ 2ನೇ ದಿನದಲ್ಲಿ ನೀವು ಮೊದಲ 5 ವರ್ಡ್ಸ್ಗೆ ಸಪರೇಟ್ ಆಗಿ 10 ನಿಮಿಷ ಕೊಡಬೇಕು ಅದನ್ನ ರಿವೈಸ್ ಮಾಡೋದಕ್ಕೆ. ಮತ್ತೆ ನೆಕ್ಸ್ಟ್ 10 ನಿಮಿಷದಲ್ಲಿ ನೀವು ಬೇರೆ 5 ವರ್ಡ್ಸ್ ನ ಅದೇ ಪ್ರಕಾರ ನೆನಪು ಮಾಡ್ಕೋಬೇಕು. ನೀವು ಇದನ್ನ ಅಲ್ಲಿ ತನಕ ರಿಪೀಟ್ ಮಾಡಬಹುದು ಎಲ್ಲಿ ತನಕ ನೀವು ಕಾನ್ಫಿಡೆಂಟ್ ಫೀಲ್ ಮಾಡಲ್ವೋ. ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಯಾವುದನ್ನಾದ್ರೂ ತುಂಬಾ ಸಮಯದವರೆಗೆ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ. ಇದನ್ನ ಮೆಂಟಲ್ ಸ್ಪೇಸಿಂಗ್ ಕರೀತಾರೆ. ನಂಬರ್ 5, ಲರ್ನ್ ದ ಸೇಮ್ ಇನ್ಫಾರ್ಮೇಶನ್ ಇನ್ ವೆರೈಟಿ ಆಫ್ ವೇಸ್. ನೋಡಿ, ಯಾವಾಗ ನಾನು ಎಕ್ಸಾಮ್ ಬರಿಬೇಕಿತ್ತೋ ಆಗ ನನಗೆ ಎಲ್ಲಕ್ಕಿಂತ ದೊಡ್ಡ ಚಾಲೆಂಜ್ ಏನಿತ್ತಂದ್ರೆ ನಾನು ತುಂಬಾ ಬೇಗ ಬೋರ್ ಆಗೋಗ್ತಿದ್ದೆ. ಯಾಕಂದ್ರೆ ಕೆಲವು ಸರಿ ನನಗೆ ಕೆಲವು ಟಾಪಿಕ್ಸ್ ಗಳು ಅರ್ಥ ಆಗ್ತಿರ್ಲಿಲ್ಲ. ಇದರ ಕಾರಣದಿಂದ ನಾನು ಡಿಮೋಟಿವೇಟ್ ಆಗ್ತಿದ್ದೆ, ಗಿವ್ ಅಪ್ ಮಾಡೋದಕ್ಕೆ ಯೋಚಿಸ್ತಿದ್ದೆ. ಈಗ ನೀವೇ ಹೇಳಿ, ನಾಳೆ ನಿಮ್ಮ ಎಕ್ಸಾಮ್ ಇದ್ದು ನೀವು ಈ ರೀತಿ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ರೆ ಹೇಗನ್ಸುತ್ತೆ? ಅದಕ್ಕೆ ಇದನ್ನ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಬೇರೆ ಬೇರೆ ಸೋರ್ಸಸ್ ಯೂಸ್ ಮಾಡ್ತಿದ್ದೆ. ಯಾಕಂದ್ರೆ ಈ ರೀತಿ ಇರಬಹುದು, ಕೆಲವು ಕಡೆ ಅದನ್ನ ಟಫ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡಿಸಿದ್ದು, ಕೆಲವು ಕಡೆ ಅದನ್ನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಸಿಂಪಲ್ ಎಕ್ಸಾಂಪಲ್ ಜೊತೆ ಅರ್ಥ ಮಾಡಿಸಿರ್ಬೋದು. ಅದಕ್ಕೆ ಯಾವಾಗ ಒಂದು ಡಿಫಿಕಲ್ಟ್ ಟಾಪಿಕ್ ನೆನಪಿಟ್ಕೊಳ್ಬೇಕಿತ್ತು ಆಗ ನಾನು ಕೆಲವು ಬುಕ್ಸ್ ಇಂದ ಓದ್ತಿದ್ದೆ, ಕೆಲವು ಕ್ಲಾಸ್ ಅಲ್ಲಿ ಓದಿಸಿರೋದು, ಮತ್ತೆ ಕೆಲವು ಯೂಟ್ಯೂಬ್ ಇಂದ, ಮತ್ತೆ ಕೆಲವೊಂದನ್ನ ಗೂಗಲ್ ಮಾಡಿ. ಅದಕ್ಕೆ ಏನಾದ್ರೂ ನೀವು ಸೇಮ್ ಇನ್ಫಾರ್ಮೇಶನ್ ಬೇರೆ ಬೇರೆ ಸೋರ್ಸಸ್ ಇಂದ ಓದಿದ್ರೆ ಆಗ ನಿಮಗೆ ಒಂದು ಬೇರೆ ಪರ್ಸ್ಪೆಕ್ಟಿವ್, ಬೇರೆ ನೋಟಾ ಸಿಗುತ್ತೆ. ಮತ್ತೆ ಆಗ ನೀವು ಟಾಪಿಕ್ ನ ನಿಮ್ಮ ರೀತಿಯಲ್ಲಿ ಕಲಿಬಹುದು. ಇದೇ ರೀತಿ ನೀವು ಯಾವುದೇ ಟಾಪಿಕ್ ನ ಸಿಂಪ್ಲಿಫೈ ಮಾಡಿ ಅದನ್ನ ಸಮರೈಸ್ ಮಾಡಿ ಅದನ್ನ ಕಂಪ್ರೆಸ್ ಮಾಡಬಹುದು. ಇದರಿಂದ ಹೆಚ್ಚು ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಮತ್ತೆ ಟಾಪಿಕ್ ನ ನೆನಪಿಟ್ಕೊಳ್ಳೋದಕ್ಕೆ. ನಂಬರ್ 6, ಟೀಚ್ ಸಮನ್ ಎಲ್ಸ್ ಆರ್ ಜಸ್ಟ್ ಪ್ರಿಟೆಂಡ್ ಟು. ನೀವು ಓದಿದನ್ನೆಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ರೂಲ್ ಇದು ಒಂದು. ಏನಾದ್ರೂ ನಿಮಗೆ ಈ ರೀತಿ ಅನ್ಸ್ತಿದ್ರೆ ಯಾವ್ದಾದ್ರು ಒಂದು ಟಾಪಿಕ್ ಅಥವಾ ಕ್ವಶನ್ ಅಲ್ಲಿ ನಿಮ್ಗೆ ಸ್ವಲ್ಪ ಡೌಟ್ ಇದೆ, ಅದನ್ನ ಎಕ್ಸಾಮ್ ಅಲ್ಲಿ ಬರೀಬೇಕಾದ್ರೆ ನೀವು ಮರಿಬಹುದು ಅಂತ, ಆಗ ನೀವು ಅದನ್ನ ಯಾರಿಗಾದ್ರೂ ಅರ್ಥ ಮಾಡಿಸಿ. ಇದರಿಂದ ಮುಂದೆ ಇರೋನಿಗೆ ಒಳ್ಳೇದಂತೂ ಆಗುತ್ತೆ, ಜೊತೆಗೆ ನೀವು ಆ ಇನ್ಫಾರ್ಮೇಶನ್ ಬೆಟರ್ ರೀತಿಲಿ ರೆಕಾಗ್ನೈಸ್ ಮಾಡಬಹುದು. ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲಿ ತಗ್ಲಾಕೊಂಡ್ರಿ, ಮತ್ತೆ ನೀವು ಯಾವ ಪಾಯಿಂಟ್ ನ ಮರ್ತಿದ್ದೀರಾ, ಮತ್ತೆ ಯಾವ ಪಾಯಿಂಟ್ ನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅಂತ. ಏನಾದ್ರೂ ಬೇರೆಯವರು ಸಿಗ್ಲಿಲ್ಲ ಅಂದ್ರೆ ಅರ್ಥ ಮಾಡಿಸೋದಕ್ಕೆ ಆಗ ನೋ ವರೀಸ್, ನಿಮಗೆ ನೀವೇ ಅರ್ಥ ಮಾಡಿಸಿ. ಯಾವ ತರ ಒಬ್ಬ ಟೀಚರ್ ಟಾಪಿಕ್ ನ ಕವರ್ ಮಾಡ್ತಾರೋ ನಿಮಗೆ ಅರ್ಥ ಮಾಡಿಸೋದಕ್ಕೆ, ಮತ್ತೆ ಯಾವ ತರ ನಾವೇ ಪಾಯಿಂಟ್ ಟು ಪಾಯಿಂಟ್ ರಿಪೀಟ್ ಮಾಡ್ತೀವೋ ಆಗ ಎಕ್ಸಾಮ್ಸ್ ಅಲ್ಲಿ ಇದನ್ನ ನೆನಪಿಡುವ ಚಾನ್ಸಸ್ 100% ಇರುತ್ತೆ. ಆಗ ನಿಮಗೆ ಸಾಮಾನ್ಯವಾಗಿ 95% ಪ್ಲಸ್ ತೆಗೆಯೋದ್ರಿಂದ ಯಾರು ತಡೆಯೋದಕ್ಕಾಗಲ್ಲ. ಯಾಕಂದ್ರೆ ಇದೊಂದು ತುಂಬಾ ಎಫೆಕ್ಟಿವ್ ಲರ್ನಿಂಗ್ ಸ್ಟ್ರಾಟಜಿ ಇದೆ ಯಾವುದೇ ಟಾಪಿಕ್ ನ ಚೆನ್ನಾಗಿ ಗ್ರಾಸ್ಪ್ ಅಂಡ್ ಲರ್ನ್ ಮಾಡೋದಕ್ಕೆ. ನಂಬರ್ 7,
ಟೇಕ್ ನೋಟ್ಸ್ ಬೈ ಹ್ಯಾಂಡ್. ಯಾವಾಗ ನೀವು ಪೆನ್ ಅಂಡ್ ಕಾಪಿ ತಗೊಂಡು ನಿಮ್ಮ ನೋಟ್ಸ್ ನೀವೇ ಬರಿತಿರೋ ಅದು ಓದೋದ್ರಿಂದ ನಿಮಗೆ ಹೆಚ್ಚು ನೆನಪಲ್ಲಿರುತ್ತೆ. ಬದಲಿಗೆ ಯಾವ್ದನ್ನ ನಿಮ್ಮ ಟೀಚರ್ಸ್ ಅರ್ಥ ಮಾಡಿಸ್ತಾರೋ ಅಥವಾ ಲ್ಯಾಪ್ಟಾಪ್ ಅಲ್ಲಿ ನೀವು ನೋಟ್ಸ್ ಮಾಡ್ಕೊಳ್ತಿರೋ ಅದರ ಕಂಪ್ಯಾರಿಸನ್ ಅಲ್ಲಿ. ಇದರಿಂದ ಏನಾಗುತ್ತೆ ಅಂದ್ರೆ ಎನ್ಕರೇಜಸ್ ಆಕ್ಟಿವ್ ಪ್ರೊಸೆಸಿಂಗ್. ಯಾರು ಸ್ವತಃ ಅವರೇ ಪೆನ್ ಪೇಪರ್ ತಗೊಂಡು ನೋಟ್ಸ್ ಬರೀತಾರೋ ಅವರು ಹೆಚ್ಚು ಕೇಳ್ತಾರೆ ಆಕ್ಟಿವ್ಲಿ ಮತ್ತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಬೇಗ ಐಡೆಂಟಿಫೈ ಮಾಡ್ಕೋತಾರೆ. ನೀವು ಈ ರೀತಿ ಯಾವುದೇ ಇನ್ಫಾರ್ಮೇಶನ್ ತುಂಬಾ ಸಮಯದ ತನಕ ನೆನಪಲ್ಲಿ ಇಟ್ಕೋಬಹುದು. ಇದೊಂದು ತುಂಬಾ ಎಫೆಕ್ಟಿವ್ ಮೆಥಡ್ ಆಫ್ ಲರ್ನಿಂಗ್. ಎನ್ಹಾನ್ಸ್ಡ್ ಮೆಮೊರಿ ರಿಟೆನ್ಷನ್. ಫಿಸಿಕಲಿ ಯಾವಾಗ ನೀವು ಬರೀತಿರೋ ಆಗ ಬ್ರೈನ್ ನ ಬೇರೆ ಬೇರೆ ಪಾರ್ಟ್ಸ್ ಆಕ್ಟಿವ್ ಆಗೋಗುತ್ತೆ. ಇದರಿಂದ ಮೆಮೊರಿ ಫಂಕ್ಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಪ್ರಮೋಟ್ ಕ್ರಿಯೇಟಿವಿಟಿ. ಯಾವಾಗೆಲ್ಲ ನೀವು ನಿಮ್ಮ ಕೈಯಿಂದ ನೋಟ್ಸ್ ಬರೀತಿರೋ ಆಗ ನಿಮಗೆ ಪೂರ್ತಿ ಫ್ರೀಡಮ್ ಇರುತ್ತೆ ನೀವು ಯಾವ ರೀತಿಯ ಫಾರ್ಮೆಟ್ ಅಲ್ಲಿ ಅದನ್ನ ಬರೀಬೇಕು ಅಂತ. ಡ್ರಾಯಿಂಗ್ ಅಥವಾ ಸಿಂಬಲ್ ಮುಖಾಂತರ ನೀವು ಹೆಚ್ಚು ಟಾಪಿಕ್ ನ ಮೆಮೊರೈಸ್ ಅಥವಾ ವಿಜುವಲೈಸ್ ಮಾಡಬಹುದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗ್ಲಿ. ಮತ್ತೆ ಪೇರೆಂಟ್ಸ್ ನೋಡ್ತಿದ್ರೆ ನಿಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ಕೊಡಿ. ಈ ವಿಡಿಯೋ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.